ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ನಿಮ್ಮ ಜೀವನದಲ್ಲಿ ಯಾರು ಬರ್ತಾ ಇದ್ದಾರೆ, ಎಕ್ಸ್ ಆರ್ ನೆಕ್ಸ್ಟ್, ಹೂ ಇಸ್ ಕಮಿಂಗ್ ಇನ್ ಟು ಯುವರ್ ಲೈಫ್, ಎಕ್ಸ್ ಆರ್ ನೆಕ್ಸ್ಟ್, ಆ ಥರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಪೈಲ್ ಇದೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೋ ಅದನ್ನ ಆರಿಸ್ಕೊಳ್ಳಿ. ನೀವು 3 ಪೈಲ್ ಸಹಿತ ನೋಡಬಹುದು. ಮತ್ತೆ ಇದು ಎಲ್ರಿಗೂ ಅನ್ವಯಿಸುತ್ತೆ. ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಶನ್ಶಿಪ್ ನಲ್ಲಿರೋರು, ಬ್ರೇಕಪ್ ಆಗಿರೋರು, ನೋ ಕಾಂಟ್ಯಾಕ್ಟ್ ಅಲ್ಲಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಮತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಲವ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೆ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಹೂ ಈಸ್ ಕಮಿಂಗ್ ಇನ್ ಟು ಯುವರ್ ಲೈಫ್, ಎಕ್ಸ್ ಆರ್ ನೆಕ್ಸ್ಟ್, ನೈಟ್ ಆಫ್ ಸಾರ್ಡ್ಸ್, ಇಲ್ಲಿ 8 ಆಫ್ ವ್ಯಾಂಡ್ಸ್, ಅವ್ರು ನಿಮ್ ಜೀವನದಲ್ಲಿ ಬೇಗನೆ ಬರ್ತಾ ಇದಾರೆ ಆ ಥರ ಇಲ್ಲಿ ಹೇಳ್ತಾ ಇದೆ. ಹೈ ಪ್ರಿಸ್ಟೆಸ್, ದಿ ಡೆವಿಲ್ ಕಾರ್ಡ್, ದಿ ವರ್ಲ್ಡ್ ಕಾರ್ಡ್, Ten of Cups, Ten of Swords, Nine of Cups, Eight of Cups, ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ಫುಲ್ ಕಾರ್ಡ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ಹತ್ರ ಇಲ್ಲಿ ನೋಡಿದಾಗ. ಆದ್ರೆ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಅವರು ನಿಮ್ ಜೀವನದಲ್ಲಿ ಬರ್ತಾರಾ ಇಲ್ವಾ ನೋಡೋಣ. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ತೋರಿಸ್ತಾ ಇದೆ, ದಿ ಫುಲ್ ಕಾರ್ಡ್. ಆದ್ರಿಂದ ನೀವು ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಶೀಘ್ರದಲ್ಲಿ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಹಳೆ ರಿಲೇಶನ್ಶಿಪ್ ಯಾವುದೇ ಇರಬಹುದು, ಅದನ್ನ ನೀವು ಬಿಟ್ಟು ಮುಂದೆ ಬಂದಿದ್ದೀರಾ. ಇಲ್ಲಿ ಅದು ಯಾವುದೇ ಒಂದು ಕಾರಣಗಳಿರಬಹುದು. ಅದಕ್ಕೆ ಇಲ್ಲಿ ಡೆವಿಲ್ ಕಾರ್ಡ್ ಅದಕ್ಕೆ ತುಂಬಾ ಕಾರಣಗಳನ್ನ ಹೇಳುತ್ತೆ. ಒಂದು ಥರ್ಡ್ ಪಾರ್ಟಿ ಇರಬಹುದು, ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು, ಅಥವಾ ನಿಮ್ಮ ಹಳೆಯ ಪರ್ಸನಲ್ ಜೊತೆ ಕೆಲವು ಕಹಿ ನೆನಪುಗಳಿರಬಹುದು. ನೀವು ನಿಮ್ಮ ಹಳೆ ಲೈಫಲ್ಲಿ ಅದನ್ನೆಲ್ಲ ಬಿಟ್ಟು ನೀವು ಆಚೆ ಬಂದಿದ್ದೀರಾ. ನೀವು ಇಲ್ಲಿ ತುಂಬಾ ಇಲ್ಲಿ ಅದರಿಂದ ಸಮಸ್ಯೆಗಳನ್ನ ನೀವು ತುಂಬಾ ಅನುಭವಿಸಿದೀರಾ ಅನ್ನೋದನ್ನು ಹೇಳುತ್ತೆ. ಆ ಒಂದು ಹಳೆಯ ರಿಲೇಶನ್ಶಿಪ್ನಿಂದ ನಿಮ್ಗೆ ತುಂಬಾ ನೋವಿತ್ತು, ತುಂಬಾ ಕಹಿ ನೆನಪುಗಳಿತ್ತು. ಆದ್ರೆ ಅದರೆಲ್ಲದ್ರಿಂದ ನೀವು ಬೇಗ ಆಚೆ ಬರ್ತೀರಾ. ನೀವು ಅದನ್ನ ಬಿಟ್ಟು ಮೂವ್ ಆನ್ ಆಗಿದ್ದೀರಾ. ನೀವು ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಏನ್ ಹೇಳುತ್ತೆ, ಒಂದು ಹೊಸ ಬಿಗಿನಿಂಗ್ ಬರುತ್ತೆ. ಇಲ್ಲಿ ದಿ ಫೂಲ್ ಕಾರ್ಡ್. ಮತ್ತೆ ಆ ಹಳೆಯ ನಿಮ್ಮ ಯಾವುದೇ ಒಂದು ಕಹಿ ನೆನಪುಗಳಾಗಿರ್ಲಿ, ಅದರಿಂದ ಬೇಗ ನೀವು ಆಚೆ ಬಂದು ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀರಾ. ಅದು ಅತಿ ಶೀಘ್ರದಲ್ಲಿ ಅನ್ನೋದನ್ನು ಹೇಳತ್ತೆ ಇಲ್ಲಿ ದಿ ನೈಟ್ ಆಫ್ ಸಾರ್ಡ್ಸ್. ಮುಂದೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಲೈಫು ಮುಂದೆ ನೀವು ಖುಷಿಯಾಗಿರ್ತೀರಾ ಅನ್ನೋದನ್ನು ಹೇಳುತ್ತಾ ಇದೆ ಇಲ್ಲಿ. ಆದ್ರಿಂದ ಹೈ ಪ್ರೀಸ್ಟೆಸ್ ಒಂದು ಗೈಡೆನ್ಸ್ ಇದೆ ನಿಮ್ಗೆ. ಒಂದು ಫೆಮಿನೈನ್, ಡಿವೈನ್ ಫೆಮಿನೈನ್ ಬ್ಲೆಸ್ಸಿಂಗ್ಸು ಇದೆ ನಿಮ್ಗೆ ನಿಮ್ ಲೈಫಲ್ಲಿ. ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನಿಮ್ದು ಯಾವುದು ಹಳೆಯ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ತುಂಬಾ ನೋವು ಅನುಭವಿಸಿದೀರಾ, ಅದು ಶೀಘ್ರದಲ್ಲಿ ಕೊನೆಗೊಂಡು ನಿಮ್ಗೆ ಒಂದು ಹೊಸ ವ್ಯಕ್ತಿಯ ನಿಮ್ಮ ಲೈಫಲ್ಲಿ ಆಗಮನದ ಸೂಚನೆ ಕಾಣ್ತಾ ಇದೆ. ಇದಕ್ಕೆ ಒಂದು ಔಟ್ಕಮ್ ನೋಡೋಣ ಏನ್ ಹೇಳುತ್ತೆ ಅಂತ. ಮತ್ತೆ ಫುಲ್ ಕಾರ್ಡ್ ಬಂತು. ಇಲ್ಲಿ ದಿ ಟವರ್ ಕಾರ್ಡ್,
ಏಸ್ ಆಫ್ ಪೆಂಟಿಕಲ್ಸ್. ವಾವ್. ಇಲ್ಲಿ 9 ಆಫ್ ಪೆಂಟಿಕಲ್ಸ್. ದಿ ಮೂನ್ ಕಾರ್ಡ್. ಸೆವೆನ್ ಆಫ್ ಸಾರ್ಡ್ಸ್. ಫೈನಲ್ ಕಾರ್ಡ್ ನೋಡೋಣ. ಇಲ್ಲಿ 2 ಆಫ್ ಪೆಂಟಿಕಲ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ ಬಾಟಮ್ ಆಫ್ ದಿ ಡೆಕ್? ದಿ ಸ್ಟಾರ್ ಕಾರ್ಡ್. ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ ನಿಮ್ಗೆ. ಅದರಲ್ಲಿ ನೀವು ತುಂಬಾ ಸಂತೋಷವಾಗಿರ್ತೀರಾ, ತುಂಬಾ ಖುಷಿಯಾಗಿರ್ತೀರಾ. ನಿಮ್ಮನ್ನ ಅವರು ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ನೀವು ಅವರ ಒಂದು ಪ್ರೀತಿಯ ವ್ಯಕ್ತಿ ಆಗ್ತೀರಾ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ನಿಮ್ಗೆ ಏನೇನು ಇಲ್ಲಿ ತನಕ ಇತ್ತು, ನಿಮ್ಗೆ ಯಾರಿಂದ ನಿಮ್ಗೆ ಇಲ್ಲಿ ಒಂದು ಬ್ರೇಕಪ್ ಆಗಿರಬಹುದು, ಒಂದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ತುಂಬಾ ದಿವಸದಿಂದ, ತುಂಬಾ ಹಿಂದಿನ ಒಂದು ರಿಲೇಶನ್ಶಿಪ್ ನಲ್ಲಿ ತುಂಬಾ ನೊಂದಿದ್ದೀರಾ ನೀವು. ಅದೆಲ್ಲ ಕೊನೆಗೊಳ್ಳುತ್ತೆ ಇಲ್ಲಿ ದಿ ಟವರ್ ಕಾರ್ಡ್. ಆದ್ರಿಂದ ಅದೊಂದು ಎಂಡ್ ಆಗಿ ನಿಮ್ಗೆ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್, ನಿಮ್ಗೆ ಒಂದು ಹೊಸ ಲೈಫ್ ಇದೆ ಮುಂದೆ ಆತರ ಹೇಳ್ತಾ ಇದೆ. ನಿಮ್ಗೆ ಒಬ್ರು ಹೊಸ ವ್ಯಕ್ತಿ ನಿಮ್ ಜೀವನದಲ್ಲಿ ಬರ್ತಾರೆ. ಅದರಿಂದ ನೀವು ತುಂಬಾ ಖುಷಿಯಾಗಿರ್ತೀರಾ. ನಿಮ್ಮ ಹಳೆಯ ಏನೇನು ನಿಮ್ಗೆ ನೋವುಗಳಿತ್ತು ಅದೆಲ್ಲ ಕೊನೆಗೊಳ್ಳುತ್ತೆ ಇಲ್ಲಿ ಅನ್ನೋದನ್ನ ಇಲ್ಲಿ ಸ್ಟಾರ್ ಕಾರ್ಡ್ ಹೇಳ್ತಾ ಇದೆ. ವೀಲ್ ಆಫ್ ಫಾರ್ಚ್ಯೂನ್, ಕ್ವೀನ್ ಆಫ್ ಕಪ್ಸ್, ದಿ ಲವರ್ಸ್ ಕಾರ್ಡ್ ಆತರ ಬರ್ತಾ ಇದೆ ನೋಡಿ. ದಿ ಹ್ಯಾಂಗ್ಡ್ ಮ್ಯಾನ್ ಒಂದು ಟ್ರಾನ್ಸ್ಫಾರ್ಮೇಶನ್ ತೋರಿಸುತ್ತೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಆತರ ಎಲ್ಲ ಕಾರ್ಡ್ಸ್ ಬರ್ತಾ ಹೋಗ್ತಾ ಇದೆ. ಎಲ್ಲ ಪಾಸಿಟಿವ್ ಕಾರ್ಡ್ಸ್. ಏನೇನು ನಿಮ್ಮ ಡೌಟ್ಸ್ ಗಳಿತ್ತು, ಇಷ್ಟು ದಿವಸ ನನ್ನ ಜೀವನದಲ್ಲಿ ಏನಾಗಬಹುದು ಆತರ ನೀವು ಎಷ್ಟು ಸರಿ ನೀವು ಯೋಚನೆ ಮಾಡ್ಕೊಂಡಿದ್ದೀರಾ, ಅದಕ್ಕೆಲ್ಲ ಇಲ್ಲಿ ಒಂದು ಒಳ್ಳೆ ಬಿಗಿನಿಂಗ್ ಇದೆ. ಒಂದು ಹೊಸ ವ್ಯಕ್ತಿ ನಿಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರೆ ನಿಮ್ ಜೀವನದಲ್ಲಿ. ಆತರ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಅಡ್ವೆಂಚರ್, ಫೇತ್. ಇಲ್ಲೂ ನಿಮ್ಗೆ ಎಲ್ಲ ಒಳ್ಳೆ ಕಾರ್ಡ್ಸ್ ಬರ್ತಾ ಇದೆ. ಗ್ರೇಸ್, ಇಲ್ಲಿ ಹೀಲಿಂಗ್, ನೇಚರ್, ಬಾಟಮ್ ಆಫ್ ದಿ ಡೆಕ್ ಯೂನಿಯನ್. ಆದ್ರಿಂದ ಇಲ್ಲಿ ಅಡ್ವೆಂಚರ್ ಮತ್ತೆ ಹೀಲಿಂಗ್. ನಿಮ್ಮ ಹಳೆ ಒಂದು ರಿಲೇಶನ್ಶಿಪ್ ಇಂದ ನೀವು ಎಲ್ಲ ಹೀಲ್ ಮಾಡ್ಕೊಂಡಾಗ ನೀವು ಅಡ್ವೆಂಚರ್, ನೀವು ಧೈರ್ಯ ತಗೋಬೇಕಿಲ್ಲಿ. ನಿಮ್ ಜೀವನ ಮುಂದೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಳ್ಳಿ. ಫೇತ್, ಗ್ರೇಸ್, ಇಲ್ಲಿ ಹೀಲಿಂಗ್, ನೇಚರ್ ಆತರ ನೋಡಿದಾಗ ನಿಮ್ಮ ನೋವುಗಳನ್ನೆಲ್ಲ ಕೆಲವು ಸರಿ ನೀವು ಮೆಡಿಟೇಷನ್ ಆಗ್ಲಿ ಅಥವಾ ನೇಚರ್ಗೆ ಹೋಗಿ ಆತರ ಎಲ್ಲ ನೀವು ನಿಮ್ಮ ನೋವುಗಳನ್ನೆಲ್ಲ ಮರೆಯಕ್ಕೆ ಟ್ರೈ ಮಾಡಿ ಅನ್ನೋದನ್ನ ಹೇಳ್ತಾ ಇದೆ. ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಡ್ವೆಂಚರ್ ತಗೋಬೇಕಾಗತ್ತೆ. ಯಾವುದೇ ಒಂದು ಹೊಸ ಪರ್ಸನ್ ನೀವು ನಿಮ್ ಲೈಫಲ್ಲಿ ಸ್ವೀಕರಿಸಬೇಕಾದ್ರೆ ತುಂಬಾ ಹೆದರಿಕೆ ಆಗುತ್ತೆ. ಆದ್ರೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ. ಫೇತ್ ಕಾರ್ಡ್ ಬಂದಿದೆ ನಿಮ್ಗೆ. ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ಮುಂದೆ ಚೆನ್ನಾಗ್ ಆಗ್ತೀರಾ. ನಿಮ್ಗೊಂದು ಒಳ್ಳೆ ಭವಿಷ್ಯ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಆತರ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳ್ತಾ ಇದೆ. ಆದ್ರಿಂದ ಇಲ್ಲೊಂದು ಯೂನಿಯನ್ ಇರ್ಬೋದು ನಿಮ್ಗೆ. ಮತ್ತೆ ಆ ಒಂದು ರಿಲೇಶನ್ಶಿಪ್ ಪ್ಯೂರಿಟಿ, ತುಂಬಾ ಪ್ಯೂರ್ ಆಗಿ ಮುಂದೆ ನಿಮ್ ಲೈಫ್ ತುಂಬಾ ಚೆನ್ನಾಗಾಗುತ್ತೆ. ಆತರ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳ್ತಾ ಇದೆ. ಟ್ರಸ್ಟ್, ಡ್ರೀಮ್ಸ್ ಆತರ ಕಾರ್ಡ್ಸ್ ಬರ್ತಾ ಇದೆ ನಿಮ್ಗೆ ಬಾಟಮ್ ಆಫ್ ದಿ ಡೆಕ್. ಟ್ಯಾರೋ ಕಾರ್ಡ್ಸ್ ಅಲ್ಲೂ ಹಾಗೆ ಬಂದಿತ್ತು ನಿಮ್ಗೆ. ನಿಮ್ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನದ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಆದ್ರಿಂದ ಅವರನ್ನ ಧೈರ್ಯದಿಂದ ಇಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಆದ್ರಿಂದ ನಿಮ್ ಜೀವನ ಮುಂದೆ ಚೆನ್ನಾಗಿರ್ಲಿ ಅನ್ನೋದನ್ನ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಫೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಫೈಲ್ ನಂಬರ್ 2. ನಿಮ್ ಕಾರ್ಡ್ ನೋಡೋಣ ಯಾವುದು ಅಂತ. ಯೂನಿಯನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೆ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ.
Judgment, King of Pentacles, 4 of Pentacles, 9 of Wands, ಇಲ್ಲಿ 8 of Swords, Page of Cups, Six of Pentacles, Queen of Wands, Four of Wands, bottom of the deck, King of Wands. Wow. ಇಲ್ಲಿ ಏನ್ ತೋರಿಸ್ತಾ ಇದೆ ನಿಮ್ಮ ಈ ರಿಲೇಶನ್ಶಿಪ್ನಲ್ಲಿ? ಇಲ್ಲೂ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ತೋರಿಸ್ತಾ ಇದೆ, ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಇದರಲ್ಲಿ. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ಅಂದ್ರೆ, ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ 9 of Wands. ಎಷ್ಟೋ ಸರಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಆಂಗ್ಸೈಟಿ. ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಒಂದು ಪೊಸೆಸಿವ್ನೆಸ್ ಇದೆ, ನಾನು ಬಿಟ್ಕೊಡಲ್ಲ, ನನ್ಗೆ ಅದೇ ಒಂದು ಪರ್ಸನ್ ನನಗೆ ಬೇಕು ಅನ್ನೋ ಒಂದು ಹಠ ನಿಮ್ಮಲ್ಲಿದೆ. ಇಲ್ಲಿ ಅದು ಕಾಣ್ತಾ ಇದೆ. ಇಲ್ಲಿ ನೀವು ಇಷ್ಟು ದಿವಸ ಯಾವ ಒಂದು ರಿಲೇಶನ್ಶಿಪ್ಗೆ ವರ್ಕ್ ಮಾಡಿದ್ರಿ, ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ರು, ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿಗೋಸ್ಕರ ನೀವು ನಾನು ಬಿಡಕ್ಕೆ ರೆಡಿ ಇಲ್ಲ ಅನ್ನೋ ತರ ಇದೆ, ಇಲ್ಲಿ ತೋರಿಸ್ತಾ ಇದೆ. ಆದ್ರೆ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ? ಎಸ್ ಅಂತ ಹೇಳುತ್ತೆ ಇಲ್ಲಿ ಪೇಜ್ ಆಫ್ ಕಪ್ಸ್. ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ ಕಿಂಗ್ ಆಫ್ ವ್ಯಾಂಡ್ಸ್ ಇದೆರಡೂ ನಿಮ್ಮಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ತೋರಿಸುತ್ತೆ. ಕೆಲವು ಸರಿ ಇಷ್ಟೊಂದು ನಿಮ್ಮಲ್ಲಿ ಜಗಳಗಳಾಗಿರಬಹುದು, ಮಾತುಕತೆಗಳಾಗಿರಬಹುದು. ಅದನ್ನೆಲ್ಲ ಮರೆತು ಇಲ್ಲಿ ಮತ್ತೆ ನೀವು ಒಂದಾಗ್ತೀರಾ ಅನ್ನೋದನ್ನ ಜಡ್ಜ್ಮೆಂಟ್ ಕಾರ್ಡ್ ಹೇಳತ್ತೆ. ನೀವು ಯಾವ ದೇವರಲ್ಲಿ ನೀವು ಪ್ರಾರ್ಥಿಸ್ಕೊತಾ ಇದ್ದೀರಾ, ನನಗೆ ಈ ರಿಲೇಶನ್ಶಿಪ್ ಚೆನ್ನಾಗಾಗಬೇಕು, ನನಗೆ ಆ ವ್ಯಕ್ತಿನೇ ಬೇಕು ಅಂತ ನೀವು ಕೇಳ್ಕೊತಾ ಇದ್ದೀರಾ, ಅದು ನಡೆಯೋ ಒಂದು ಸೂಚನೆ ಇಲ್ಲಿ ಕಾಣ್ತಾ ಇದೆ. ಇಲ್ಲೊಂದು ಸೆಲೆಬ್ರೇಷನ್ ಆಗಿರಬಹುದು ನಿಮ್ಗೆ. ಆದ್ರೆ ಇಲ್ಲೊಂದು ಏನ್ ಹೇಳುತ್ತೆ, ಗಿವ್ ಅಂಡ್ ಟೇಕ್. ಒಂದು ರಿಲೇಶನ್ಶಿಪ್ ನಲ್ಲಿ ಇಬ್ರು ಸೋಲ್ಬೇಕಾಗತ್ತೆ. ಯಾರು ಹೆಚ್ಚೇ ಇಲ್ಲ, ಯಾರು ಕಡಿಮೆನೂ ಇಲ್ಲ. ಆದ್ರಿಂದ ಇಲ್ಲಿ ನಿಮ್ದು ಏನೇ ಕಹಿ ನೆನಪುಗಳಿರಬಹುದು, ನೀವು ಅದನ್ನ ಸರಿ ಮಾಡ್ಕೊಂಡ ಆವಾಗ ನಿಮ್ಮ ಪರ್ಸನ್ ನಿಮ್ಗೆ ವಾಪಸ್ ದೊರೆಯೋ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಇಲ್ಲೊಂದು ಕಾರ್ಮಿಕ್ ಕನೆಕ್ಷನ್ ಇರಬಹುದು. ಮತ್ತೆ ನೋಡ್ತಾ ಹೋಗೋಣ ಇದಕ್ಕೊಂದು ಔಟ್ಕಮ್ ಏನ್ ಬರಬಹುದು. ವಾವ್, 2 of Cups, Page of Swords, 3 of Cups, Ace of Cups, 3 of Wands, the Star card. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಅಂತಂದ್ರೆ, ಅವರು ಯಾವ ವಿಷಯಕ್ಕೇನೆ ಇಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ನಿಧಾನ ಆಗಿರಬಹುದು, ಇಲ್ಲಿ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಇರಬಹುದು. ಆದ್ರೆ ಅದನ್ನೆಲ್ಲ ಎದುರಿಸಿ ನಿಮ್ಗೋಸ್ಕರ ಅವ್ರು ಬರ್ತಾರೆ ಅಂತ ಮತ್ತೇನು ಹೇಳ್ತಾ ಇದೆ ಇದು ಕಾರ್ಡ್ಸ್. ನಿಮ್ಗೋಸ್ಕರ ಬರ್ತಾರೆ, ಅವ್ರಿಗೂ ನಿಮ್ ಮೇಲೆ ತುಂಬಾ ಇಲ್ಲಿ ಒಂದು ಪ್ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇದೊಂದು ಸೆಲೆಬ್ರೇಷನ್ ಆಗಬಹುದು, ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ತೋರಿಸ್ತಾ ಇದೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಇಲ್ಲಿ. ಆದ್ರಿಂದ ನಿಮ್ಗೋಸ್ಕರ ಇಲ್ಲೊಂದು ಕಮಿಟ್ ಆಗಬಹುದು ಅವರು. ಆತರ ಇಲ್ಲಿ ಎಲ್ಲಾ ಕಾರ್ಡ್ಸ್ ಅನ್ನು ಹೇಳ್ತಾ ಹೋಗುತ್ತೆ. ಇಲ್ಲಿ ಅವರು ನಿಮ್ಗೋಸ್ಕರ ನಿಮ್ಮ ಯಾವ ಒಂದು ಕಷ್ಟ ಸುಖದಲ್ಲೂ ನಿಮ್ಮ ಜೊತೆ ನಿಂತ್ಕೋತಾರೆ. ಆತರ ಇಲ್ಲಿ ಎಲ್ಲಾ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು?
ಜೀವನದಲ್ಲಿ ನಿಮ್ಮ ಕಷ್ಟ ಸುಖ ಯಾವುದ್ರಲ್ಲೂ ನೀವು ನಿಮ್ಗೆ ಅವರು ಜೊತೆಯಲ್ಲಿ ಇರ್ತಾರೆ ಅನ್ನೋದನ್ನ ಈ ಕಾರ್ಡ್ಸ್ಗಳೆಲ್ಲ ಹೇಳ್ತಾರೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ. ಪರ್ಸೆಪ್ಷನ್, ಪೇಷನ್ಸ್, ಲವ್, ಬ್ಯಾಲೆನ್ಸ್, ಹೋಪ್. ಆದ್ರಿಂದ ನಾನು ಮೊದಲೇ ಹೇಳಿದೆ, ನಿಮ್ ಜೀವನದಲ್ಲಿ ಅವರು ನಿಮ್ಗೆ ಏನೇ ಒಂದು ಕಷ್ಟ ಸುಖ ಬರಲಿ, ನಿಮ್ ನೋವು ನಲಿವು ಎಲ್ಲನೂ ಹಂಚ್ಕೋತಾರೆ, ನಿಮ್ ಜೀವನದ ಉದ್ದಕ್ಕೂ ನಿಮ್ ಜೊತೆ ಇರ್ತಾರೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ದೇರ್ ಈಸ್ ಲವ್, ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಲೈಫ್, ಯುವರ್ ಇಮೋಷನ್ಸ್, ಆ ತರನು ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಈ ಒಂದು ರಿಲೇಶನ್ಶಿಪ್ ನಲ್ಲಿ ತುಂಬಾ ಪ್ರೀತಿ ಇದೆ, ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಆದ್ರಿಂದ ನೀವು ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಆ ವ್ಯಕ್ತಿನೇ ನಿಮ್ಗೆ ಪ್ರಪೋಸ್ ಮಾಡ್ತಾರೆ, ನಿಮ್ ಲೈಫಲ್ಲಿ ಬರ್ತಾರೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ಯಾವ ಹೊಸ ವ್ಯಕ್ತಿಯ ಆಗಮನದ ಸೂಚನೆ ಇಲ್ಲ. ಇಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರೇ ನಿಮ್ ಲೈಫ್ ಪಾರ್ಟ್ನರ್ ಆಗಿ ಬರೋ ಚಾನ್ಸಸ್ ಇಲ್ಲಿ ಕೊಡ್ತಾ ಇದೆ ಎಲ್ಲ ಕಾರ್ಡ್ಸ್. ಆದ್ರಿಂದ ನಿಮ್ ಲೈಫ್ ಮುಂದೆ ಚೆನ್ನಾಗಾಗ್ಲಿ, ನೀವೇನ್ ಅನ್ಕೊಂಡಿದೀರಾ ಅದು ನಡೀಲಿ ನಿಮ್ ಜೀವನದಲ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3, ನೀವು ಈ ಡ್ರೀಮ್ಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ ಟ್ಯಾರೋ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಹೂ ಇಸ್ ಕಮಿಂಗ್ ಇನ್ ಟು ಯುವರ್ ಲೈಫ್? X or next. Knight of Wands, the Magician card, Page of Swords, Nine of Cups, Queen of Cups, Three of Cups, Eight of Swords, Two of Cups, bottom of the deck, the Hanged One. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ನೋಡೋಣ. ನಿಮ್ ಜೀವನದಲ್ಲಿ ಯಾರು ಬರ್ತಾರೆ, ಎಕ್ಸ್ ಆರ್ ನೆಕ್ಸ್ಟ್ ಆ ತರ ನೋಡಿದಾಗ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ತೋರಿಸ್ತಾ ಇದೆ, ತುಂಬಾ ಆಂಗ್ಸೈಟಿನೂ ತೋರಿಸ್ತಾ ಇದೆ ಇಲ್ಲಿ. ಆದ್ರೆ ನೀವು ತುಂಬಾ ಕಾಯ್ತಾ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ, ನಿಮ್ ಪರ್ಸನ್ಗೆ ಏನ್ ಮಾಡ್ಬೇಕು ಅಂತಾನು ತೋಚ್ತಾ ಇಲ್ಲ. ಆ ತರ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಅಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ನಿಮ್ ಮೇಲೆ ಅವ್ರಿಗೆ ತುಂಬಾ ಅಭಿಮಾನ ಇದೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಅವ್ರಿಗೆ ತುಂಬಾ ಸೈಲೆಂಟ್ ಆಗಿದ್ದಾರೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಏನಾದ್ರೂ ಇರಬಹುದು, ಜಾಬ್ ಆಗಿರಬಹುದು, ಅಥವಾ ಮನೆಯಲ್ಲಿ ಯಾರಾದ್ರೂ ಅಪೋಸ್ ಮಾಡ್ತಾ ಇರಬಹುದು ಈ ರಿಲೇಶನ್ಶಿಪ್ಗೆ. ಅದನ್ನ ಹೇಗೆ ನಿವಾರಿಸೋದು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಅವರು. ಇಲ್ಲಿ ಪೇಜ್ ಆಫ್ ಸೋರ್ಸ್, ನೈಟ್ ಆಫ್ ವ್ಯಾಂಡ್ಸ್. ಎಷ್ಟೋ ಸರಿ ಹೇಳಬೇಕು ಅಂತ ಅನ್ಕೋತಾರೆ, ಹೇಳಿದ್ರೆ ಮುಂದೆ ಏನಾಗಬಹುದು ಅದ್ರ ಪರಿಣಾಮ ಅನ್ನೋದೂ ಇದೆ ಅವ್ರಿಗೆ. ಆದ್ರೆ ಈ ರಿಲೇಶನ್ಶಿಪ್ ಬಗ್ಗೆ ಅವರು ತುಂಬಾ ಒಂದು ಹೋಪ್ಸ್ ಇಟ್ಕೊಂಡಿದ್ದಾರೆ. ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್, ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಇದೊಂದು ಗ್ರೋತ್, ಮುಂದೆ ಒಂದು ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳತ್ತೆ. ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹಗಲು ರಾತ್ರಿ, ಯಾರನ್ನ ನಿಮ್ ಕೈನಲ್ಲಿ ಬಿಟ್ಕೊಡಕ್ ಆಗ್ತಾ ಇಲ್ಲ, ಅವರು ಎಲ್ಲ ಪರಿಸ್ಥಿತಿಗಳನ್ನ ಎದುರಿಸಿ ನಿಮ್ಗೋಸ್ಕರ ಬರ್ತಾರೆ ಅನ್ನೋದನ್ನ ಇಲ್ಲಿ ಟೂ ಆಫ್ ಕಪ್ಸ್ ಹೇಳತ್ತೆ. ಇಷ್ಟು ದಿವಸ ನೀವು ಯಾವ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ನೀವು ಅಲ್ಲಿ ಏನು ಅಬ್ಸ್ಟಿಕಲ್ಸ್ ಇದೆ, ಏನು ಅವರನ್ನ ತಡೆ ಹಿಡಿತಾ ಇದೆ,
ಅದು ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇಲ್ಲಿ ದಿ ಹ್ಯಾಂಗ್ಮನ್ ಇರೋದ್ರಿಂದ ಅವರಿಗೆ ಅವ್ರ ತಪ್ಪಿನ ಅರಿವಾಗಿ ಅವರು ಮತ್ತೆ ನಿಮ್ಮ ಹತ್ರ ಬರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅವ್ರಿಗೆ ಒಂದು ಅವೇಕ್ನಿಂಗ್ ಆಗಬಹುದು. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಇಲ್ಲೊಂದು ಫ್ಯಾಮಿಲಿ ಇದು ತೋರಿಸ್ತಾ ಇದೆ, ಒಂದು ಹ್ಯಾಪಿನೆಸ್. ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಇಷ್ಟು ದಿವಸ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಕಾಯ್ತಾ ಇರಬಹುದು ನೀವು, ಆ ವ್ಯಕ್ತಿಯ ಒಂದು ಆಗಮನದ ಸೂಚನೆ ಕೊಡ್ತಾ ಇದೆ ಇದು. ಇದಕ್ಕೆ ಒಂದು ಔಟ್ಕಮ್ ನೋಡೋಣ, ಏನ್ ಬರಬಹುದು. ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಕನ್ಸು ಕಾಣ್ತಾ ಇದ್ದೀರಾ, ನೀವು ಡ್ರೀಮ್ಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಇಲ್ಲಿ ದಿ ಎಂಪರರ್, ಸಿಕ್ಸ್ ಆಫ್ ಕಪ್ಸ್, Wheel of Fortune, Ace of Wands, wow, Four of Wands, ಇಲ್ಲಿ Strength card, ಮತ್ತೆ Two of Wands, the bottom of the deck, Five of Pentacles. ಇಲ್ಲಿ ಮತ್ತೆ ಇದು ಏನು ಹೇಳ್ತಾ ಹೋಗುತ್ತೆ ನಿಮ್ಗೆ ಅಂತಂದಾಗ, ಇಲ್ಲಿ ನಿಮ್ಗೆ ನಿಮ್ಮ ಒಂದು ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ, ಒಂದು ಸೆಲೆಬ್ರೇಷನ್ ತಗೋಬಹುದು. ಮತ್ತೆ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್, ಟೂ ಆಫ್ ವ್ಯಾಂಡ್ಸ್ ಎಲ್ಲ ಇರೋದ್ರಿಂದ ಅವ್ರು ನಿಮ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋತಾರೆ. ನೀವು ಯಾವ ಪರ್ಸನ್ಗೆ ಕಾಯ್ತಾ ಇದ್ದೀರಾ ಈಗ ಸದ್ಯದಲ್ಲಿ, ಯಾವ ಪರ್ಸನ್ ಬಗ್ಗೆ ನೀವು ಕನಸು ಕಾಣ್ತಾ ಇದ್ದೀರಾ, ಆ ಥರ ನೋಡಿದಾಗ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ. ನೀವು ಯಾರಿಗೆ ವೇಟ್ ಮಾಡ್ತಾ ಇದ್ದೀರಾ, ಕಿಂಗ್ ಆಫ್ ಕಪ್ಸ್, ದಿ ಸ್ಟಾರ್ ಕಾರ್ಡ್. ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅವರು ಬರೋ ಸಾಧ್ಯತೆಗಳು ಇಲ್ಲಿ ತುಂಬಾ ಕಾಣ್ತಾ ಇದೆ. ವೀಲ್ ಆಫ್ ಫಾರ್ಚೂನ್, ದಿ ಎಂಪರರ್ ಕಾರ್ಡ್, ಕಿಂಗ್ ಆಫ್ ಕಪ್ಸ್. ಇಲ್ಲಿ ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾವ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ, ಯಾರಿಗೋಸ್ಕರ ಹಗಲು ರಾತ್ರಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಬರೋ ಸಾಧ್ಯತೆಗಳು ತುಂಬಾ ಕಾಣ್ತಾ ಇದೆ. ಇಲ್ಲಿ ಒಂದು ಸೆಲೆಬ್ರೇಷನ್ ಇರಬಹುದು ನಿಮ್ಗೆ. ಇಲ್ಲಿ ಟೂ ಆಫ್ ಕಪ್ಸ್ ಎಲ್ಲ ಇರೋದ್ರಿಂದ ಇದೊಂದು ಕಮಿಟ್ಮೆಂಟ್ ಆಗಬಹುದು ನಿಮ್ಮಿಬ್ಬರಲ್ಲಿ. ಆದ್ರಿಂದ ಇದಕ್ಕೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಮತ್ತೆ ಕ್ವೀನ್ ಆಫ್ ಕಪ್ಸ್, ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಕಾಣ್ತಾ ಇದೆ ಇಲ್ಲಿ. ಆದ್ರಿಂದ ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ಎಲ್ಲ ಅಂತಂದ್ರೆ, ವೀಲ್ ಆಫ್ ಫಾರ್ಚ್ಯೂನ್, ನಿಮ್ಮ ಹಳೆ ಪರ್ಸನ್, ನಿಮ್ಮ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರೇನೆ ನಿಮ್ಗೆ ಮತ್ತೆ ಬರೋ ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ. ಇದೊಂದು ಕಮಿಟ್ಮೆಂಟ್ ತಗೋಬಹುದು ನಿಮ್ಮಿಬ್ರಲ್ಲಿ, ಒಂದು ಸೆಲೆಬ್ರೇಷನ್ ಇರಬಹುದು, ಆತರ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಸ್ಟಾರ್ ಇರೋದ್ರಿಂದ ಇದೊಂದು ಹೊಸ ಬಿಗಿನಿಂಗ್ ತಗೊಂಡು ನಿಮ್ಮ ರಿಲೇಶನ್ಶಿಪ್ ಮುಂದೆ ಚೆನ್ನಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ನೀವೇನೇನು ಕನಸುಗಳು ಕಾಣ್ತಾ ಇದ್ದೀರಾ, ಡ್ರೀಮ್ಸ್ ಕಾರ್ಡ್ ತಗೊಂಡಿದ್ದೀರಾ, ಆದ್ರಿಂದ ಏನೇನು ನಿಮ್ಮ ಡ್ರೀಮ್ಸ್ಗಳಿದೆ, ಏನೇನಿದೆ ನಿಮ್ಮ ಕನಸುಗಳು, ಅವೆಲ್ಲ ನಡೀತಾ ಹೋಗುತ್ತೆ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಫ್ರೀಡಮ್, ಪ್ರೊಟೆಕ್ಷನ್, ಲಿಸ್ನಿಂಗ್, ಪೇಷನ್ಸ್ ಹೇಳುತ್ತೆ. ಆದ್ರಿಂದ ಇಲ್ಲಿ ಡಿಸರ್ನ್ಮೆಂಟ್, ನಿಮ್ಗೆ ಏನೇನ್ ಕಾರ್ಡ್ಸ್ ಇಲ್ಲಿ ಬಂದಿದೆ, ಫ್ರೀಡಮ್, ಪ್ರೊಟೆಕ್ಷನ್, ಲಿಸ್ನಿಂಗ್, ಪೇಷನ್ಸ್, ಸ್ವಲ್ಪ ಪೇಷನ್ಸ್ ಇಂದ ನೀವು ಕಾಯೋದಾದ್ರೆ ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್, ಆ ಥರ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳ್ತಾ ಇದೆ. ನಿಮ್ಗೆ ಇಲ್ಲೊಂದು ಕಮಿಟ್ಮೆಂಟ್ ಇರಬಹುದು, ಒಂದು ಸೆಲೆಬ್ರೇಷನ್ ಇರಬಹುದು. ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.